ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಬೇವಿನಂಥ ಕಹಿ ಕೊಡೋದು ಬೇಡ, ಬೆಲ್ಲದಂಥ ಸಿಹಿ ಕೊಡಲಿ. ಯಾವಾಗಲೂ ಖುಷಿಯಾಗಿರ್ರಿ ಎಲ್ಲರೂ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಮಿಕ್ಸಿ ಗ್ರೈಂಡರು ಇಂಥವೆಲ್ಲ ಬಂದಿದ್ದಾವೆ. ಅಂಥ ಕಾಲದಲ್ಲೂ ನಮ್ಮಮ್ಮ ಕಲ್ಲಲ್ಲೇ ರುಬ್ತೈತೆ. ಆ ಟೇಸ್ಟೇ ಬೇರೆ, ಸಕ್ಕತ್ತಾಗಿರುತ್ತೆ. ತೋರಿಸ್ತೇನೆ ನೋಡಿ. ರುಬ್ದ ಮಮ್ಮಿ ಎಲ್ಲ ಆಯ್ತಾ? ಮತ್ತು ಕನಕ ಸ್ವಲ್ಪ ಕಲಸಿದೀಯಾ? ಸಾಕು. ನನ್ನೂ ರುಬ್ಬಿದ್ಯಾ? ಅನ್ನ ಆಗ್ತೈತೆ. ಒಬ್ಬಟ್ಟಿನ ಸಾಂಬಾರು ಚೆನ್ನಾಗಿ ಮಾಡು ಅಂತ ಹೇಳಿದ್ದೀನಿ ನಮ್ಮ ಮಮ್ಮಿಗೆ. ಇದು ನಮ್ಮ ತಿರುಪತಿ ತಿರುಮಲ ವೆಂಕಟೇಶ ದೇವರು. ಮಮ್ಮಿ ಹೂವು ಯಾಕೆ ಹಿಂಗೆ ಹಾಕಿದ್ಯಾ? ನೋಡು ಉದ್ದಕ್ಕೆ ಬಿದ್ದೈತೆ. ಹ್ಯಾಪಿ ಯುಗಾದಿ ಮಮ್ಮಿ. ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮಮ್ಮಿ. ನಾಗರ ಪೂಜೆಗೆ ಹೋಗ್ಬೇಕು ಅಂತ ಹಸಿನ ಹಾಲನ್ನ ಬಿಡಿಸ್ಕೊತಿದ್ದಾರೆ. ನಮ್ಮ ದೊಡ್ಡಪ್ಪ ಅವ್ರದ್ದು ಹಸು ಇದೆ, ಸೊ ಅದಕ್ಕೆ ಹಸಿನ ಹಾಲು ಬಿಡಿಸ್ಕೊತೈತೆ ನಮ್ಮಮ್ಮ. ಇದು ನಮ್ಮ ಮಮ್ಮಿಯವ್ರ ಮನೆ ಹೇಗಿದೆ ನೋಡಿ. ಈಗ ನಮ್ಮ ಯಜಮಾನ್ರು ಮನೆ ಹತ್ರ ಹೋಗ್ತಾ ಇದ್ದೀನಿ. ರಾತ್ರಿ 4 ಅಂದರೆ ನಿನ್ನೆ ಮಧ್ಯಾಹ್ನ 4 ಗಂಟೆ 5 ಗಂಟೆ ಹಿಂಗೆ ಸ್ಟಾರ್ಟ್ ಆಗಿದ್ದು ಮಳೆ ಗುಡುಗು. ಸಂಜೆ ಎಲ್ಲ ಬಿಡ್ತಿತ್ತು, ಕರೆಂಟೇ ಇರಲಿಲ್ಲ. ನೋಡ್ರಿ ಹಿಂಗಿದೆ ವೆದರ್. ಏನ್ರಿ ಕೊತ್ತಂಬರಿ ಎಲ್ಲಿಟ್ಟಿದ್ದೀರಾ? ಹಾಯ್, ನಾನು ಈ ಥರ ರೆಡಿಯಾಗಿದ್ದೀನಿ. ನಮ್ಮ ಯಜಮಾನ್ರು ವಾರ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಒಬ್ಬಟ್ಟು ಮಾಡಬೇಕು, ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ರವಾ ಕನಕ ಜಾಗನೇ ಇಲ್ಲ ಇಲ್ಲಿ ಹೊಸದು ಹೆಂಗೆ. ಹೇಗೆ ಕಾಣಿಸ್ತೀನಿ? ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ.
ನಾಗರ ಪೂಜೆ ಮಾಡಬೇಕು ನಾವು, ಹಂಗಾಗಿ ಸ್ವಲ್ಪ ನಾಗರಿಗೆ ಅಂತ ಮಾಡ್ತಾಯಿದ್ದೀನಿ. ಒಂದು 5 ಹಾಕ್ತೀನಿ ನಾಗರ ಪೂಜೆಗೆ ಅಂತ. ಎಲ್ಲಿ ಎಣ್ಣೆ ಬೀಳಿಸ್ತೀನೋ, ಎಲ್ಲಿ ಸುಟ್ಕೋತೀನೋ ಒಂದು ಗೊತ್ತಾಯ್ತಿಲ್ಲ. ಇದೇ ಜಾಗ. ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ರಿಸ್ಕು. ನಮ್ಮ ಪಾಪಂಗೆ ಕೊಟ್ಕೊಂಡು ಪಾಪ ನಮ್ಮ ಯಜಮಾನ್ರು ಒಬ್ಬರೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಮಾಡೋಕ್ಕೆ ಆಗಲಿಲ್ಲ. ಕಾಯಿ ಒಬ್ಬಟ್ಟಾದರೆ ಬೇಗ ಮಾಡ್ಬೋದು ಅಂತ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಪಾಪು ಹಾಲು ಕುಡಿಸ್ ಬಂದಿದ್ದೀನಿ, ಆಟ ಆಡ್ತಿದ್ದಾಳೆ. ಯಾವ ತಂದವನೇ ಪಾಪು? ರೊಟ್ಟಿ ಅಪ್ಪ ಅಜ್ಜಿ ಕೇಳ್ತಾ ಹೋಗವ. ಎಲ್ಲ ಎಂತ ತಂದೆ? ಹೌದು ಸರಿ. ರೊಟ್ಟಿ ಎಬ್ಬದ್ ಬೇಕು. ಇವಾಗ ಏನು ಮಾಡೋದು ಎಬ್ಬಕ್ಕೆ? ಹುಡುಗಪ್ಪ ತಾಂಬ. ಇದ್ರಾಗ ಎಲ್ಲಿ ಇದು ಯಾವುದ್ರಲ್ಲೂ ಎಬ್ಬಕ್ಕಾಗಲ್ಲ. ಹ್ಞೂ ರೊಟ್ಟಿ ಎಬ್ಬತ್ತ. ನನ್ನ ಮಗುಂಗಂತೂ ಚೆನ್ನಾಗಿ ಓಡಾಡಿಸ್ತಾ ಇದ್ದೀನಿ ನಾನು ಪಾಪ. ಸೀಮೆ ನೋಡು, ಏನಮ್ಮ ಸೀಮೆ ಸೇಮ್ ಹೊಸ್ತಾಗವೆ. ಈಗ ನಮ್ಮ ಮನೆಯವರು ಅವ್ರ ಅಮ್ಮ ಅವ್ರ ಗುಡ್ಡೆ ಹತ್ರ ಪೂಜೆ ಮಾಡ್ಕೊಂಬರೋದಕ್ಕೆ ಹೋಗ್ತಿದ್ದಾರೆ. ಇವರೇ ದೇವ್ರ ಪೂಜೆ ಎಲ್ಲ ಆಯಿತು. ಗುಡ್ಡೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಬಂದು ಊಟ ತಿನ್ನೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಎಲ್ರಿಗೂ ಹ್ಯಾಪಿ ಯುಗಾದಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಬೆಲ್ಲದ ಥರ ಸಿಹಿನೇ ತುಂಬಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.